ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಘನ ಉಪಸ್ಥಿತಿಯೊಂದಿಗೆ ವಿವೇಚನಾಯುತವಾದಂತಹ ಮುಖ್ಯ ಭಾಷಣವನ್ನು ಮಾಡಿದಂತಹ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಮೈಸೂರವರೇ, ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಅನ್ವರ್ ಸಾದತ್ ಬಜತ್ತೂರ್ರವರೇ, ರಾಜ್ಯ ಸಮಿತಿಯ ಸದಸ್ಯರಾಗಿರ್ತಕ್ಕಂತಹ ರಿಯಾಜ್ ಕಡಂಬುರವರೇ, ನವಾಜ್ ಉಳ್ಳಾಲ್ರವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂತಹ ಪಕ್ಷದ ಎಲ್ಲ ಜಿಲ್ಲಾ ಸಮಿತಿ ಮತ್ತು ಕ್ಷೇತ್ರ ಸಮಿತಿಯ ನಾಯಕರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಆತ್ಮೀಯ ಸಹೋದರರೇ, ಹಿರಿಯರೇ, ಅನ್ವರ್ ಸಾದತ್ ಬಜತ್ತೂರ್ರವರ ಆವೇಶಭರಿತವಾದಂತಹ ದಿಕ್ಸೂಚಿ ಮಾತುಗಳು, ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ಮಜೀದ್ ಕೂಡ್ಲಿಪೇಟೆಯವರ ವಿವೇಚನಾಯುತವಾದಂತಹ ಮಾತುಗಳ ನಂತರ ಒಂದು ಸುದೀರ್ಘವಾದಂತಹ ಭಾಷಣದ ಅವಶ್ಯಕತೆ ಈ ಒಂದು ವೇದಿಕೆಯಲ್ಲಿ ಇಲ್ಲ ಅಂತ ಹೇಳಿ ನನಗನಿಸ್ತಾ ಇದೆ. ಆದರೆ ಕೆಲವೊಂದು ವಿಚಾರಗಳನ್ನು ನಾವು ಈ ಒಂದು ವೇದಿಕೆಯಲ್ಲಿ ತಿಳಿದುಕೊಳ್ಬೇಕಾಗಿದೆ ಮತ್ತು ನಮ್ಮ ರಾಜಕೀಯ ನಡೆಯ ಬಗ್ಗೆ ಒಂದು ದೂರದೃಷ್ಟಿಯನ್ನು ಹಮ್ಮಿಕೊಳ್ಳುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲೂ ಕೂಡ ನಾವಿದ್ದೇವೆ. ಇವತ್ತು ತಲಪಾಡಿ ಗ್ರಾಮ ಸಮಿತಿಯ ನಮ್ಮ ಸ್ಥಳೀಯ ನಾಯಕರು, ಕಾರ್ಯಕರ್ತರ ಅವಿರತವಾದಂತಹ ಶ್ರಮದಿಂದ ಒಂದು ಹೊಚ್ಚಹೊಸದಾದಂತಹ ಪಕ್ಷದ ಕಚೇರಿಯನ್ನು ನಾವು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಈ ಒಂದು ವ್ಯಾಪ್ತಿಯಲ್ಲಿ ಈಗಾಗಲೇ ನಮ್ಮ ಕಚೇರಿ ಇತ್ತು. ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾದಂತಹ ಕಚೇರಿ ಈ ಒಂದು ವೇದಿಕೆಯ ಎಡಭಾಗದಲ್ಲಿ ಅನಾಥವಾಗಿ ಅನಧಿಕೃತವಾಗಿ ಬೀಗ ಜಡಿದಿರುವುದನ್ನು ತಾವೆಲ್ಲರೂ ಕಾಣ್ತಾ ಇದ್ದೀರಾ. ಈ ಕ್ಷೇತ್ರ ವ್ಯಾಪ್ತಿಯ ಜನರಿಗೆ ನಿರಂತರವಾಗಿ ಸರ್ಕಾರಿ ಯೋಜನೆಗಳನ್ನು ಈ ವ್ಯಾಪ್ತಿಯ ಜನತೆಗೆ ತಲುಪಿಸುವಂತಹ ಕೆಲಸ, ಉದ್ಯೋಗ, ಆರೋಗ್ಯ, ಶಿಕ್ಷಣ, ಈ ಒಂದು 3 ವಿಭಾಗದಲ್ಲಿ ಜನರಿಗೆ ನೆರವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ನಮ್ಮ ಸ್ಥಳೀಯ ಮಾಹಿತಿ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇತ್ತು. ದುರುದ್ದೇಶಪೂರಿತವಾಗಿ ಈ ಒಂದು ಕಚೇರಿಯನ್ನು ಇವತ್ತು ಬೀಗ ಜಡಿಯಲಾಗಿದೆ. ಆದರೆ ಒಂದು ವಿಚಾರವನ್ನು ನಾನು ಈ ಒಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನಧಿಕೃತವಾಗಿ ಈ ಒಂದು ಕಚೇರಿಗೆ ಬೀಗ ಜಡಿಸಿದಂತಹ ವ್ಯಕ್ತಿಗಳು ಅಥವಾ ಅದಕ್ಕೆ ಸಮಾಲೋಚನೆಯನ್ನು, ಅದಕ್ಕೆ ಮಾರ್ಗದರ್ಶನವನ್ನು ಇಲ್ಲಿ ಅಧಿಕಾರಿಗೆ ನೀಡಿದಂತಹ ವ್ಯಕ್ತಿಗಳು ಯಾರೇ ಆಗಿರಲಿ, ಅವರಿಗೆ ಈ ಒಂದು ಕಚೇರಿಯಿಂದ ಉಪಯೋಗವನ್ನು ಪಡೀತಾ ಇದ್ದಂತಹ ಜನಸಾಮಾನ್ಯರು, ಬಡವರು ಈಗಲೂ ಆ ಕಚೇರಿಯ ಒಳಗಡೆ ಈ ಒಂದು ವ್ಯಾಪ್ತಿಯ ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅದೆಷ್ಟೋ ಬಡ ಜನತೆಯ, ನಿರ್ಗತಿಕರ, ವಿಧವೆಯರ ವಿವಿಧ ದಾಖಲೆ ಪತ್ರಗಳು ಆ ಒಂದು ಕಚೇರಿಯ ಒಳಗಡೆ ಅನಾಥವಾಗಿ ಬಿದ್ದಿದೆ. ಅದಷ್ಟು ಶೋಷಿತ ಸಮುದಾಯದ ಕಣ್ಣೀರು ಖಂಡಿತವಾಗಿಯೂ ನಿಮಗೆ ಶಾಪವಾಗಿ ಪರಿಣಮಿಸಲಿದೆ. ಅದು ಯಾರೇ ಆಗಿರಲಿ, ಯಾವುದೇ ರಾಜಕೀಯ ಪಕ್ಷದವರಾಗಿರಲಿ ಅಥವಾ ನಾಯಕರಾಗಿರಲಿ. ಯಾಕೆಂದೇಳಿದರೆ ಶೋಷಿತರ ಕಣ್ಣೀರಿನ ಪ್ರಾರ್ಥನೆಗೆ ಖಂಡಿತವಾಗಿಯೂ ಉತ್ತರ ಇದೆ ಅಂತ ಹೇಳುವುದನ್ನು ನಾವು ತಿಳ್ಕೊಂಡಿದ್ದೇವೆ. ಅನ್ಯಾಯವಾಗಿ ನೀವೊಂದು ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಈ ಒಂದು ಕಚೇರಿಯನ್ನು ಮುಚ್ಚಿಸಿದ್ದೀರಾ. ಖಂಡಿತವಾಗಿಯೂ ಅದು ಮುಂದಿನ ದಿನಗಳಲ್ಲಿ ನಿಮಗೆ ದುಬಾರಿ ಆಗಲಿಕ್ಕೆ. ಆದರೆ ಒಂದು ಕಚೇರಿ ಮುಚ್ಚಿಸಿದೊಡನೆ ಆ ಕ್ಷೇತ್ರದ ಹೋರಾಟಗಳಾಗಲಿ ಅಥವಾ ಜನಪರ ಸೇವೆಯಾಗಲಿ ನಿಲ್ಲುವುದಿಲ್ಲ ಅನ್ನುವುದನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದೆ. ನಮ್ಮ ಕಚೇರಿಗಳನ್ನು
ಮುಚ್ಚಿದಂಥ ಸಂದರ್ಭಗಳಲ್ಲಿ ನಾವು ನಮ್ಮ ಮನೆಯನ್ನೇ ಕಚೇರಿಗಳನ್ನಾಗಿಸಿ ಈ ಜನ ಸಮುದಾಯದ ಸೇವೆಯನ್ನು ಮಾಡಿದಂತಹ ವ್ಯಕ್ತಿತ್ವ. ಯಾಕೆಂತ ಹೇಳಿದರೆ ನಮ್ಮ ನರನಾಡಿಗಳಲ್ಲಿ ಸಮಾಜ ಸೇವೆ ಅನ್ನುವಂಥದ್ದು ಹರಿದಾಡ್ತಾ ಇದೆ. ಅದೇ ಉದ್ದೇಶದಿಂದ ಇವತ್ತು ತಲಪಾಡಿ ಗ್ರಾಮ ಪಂಚಾಯತ್ನ ನಮ್ಮ ಅದಷ್ಟು ಸ್ಥಳೀಯ ನಾಯಕರು ಮತ್ತು ಕಾರ್ಯಕರ್ತರು ಅವಿರತವಾದಂತಹ ಶ್ರಮದೊಂದಿಗೆ ಹೊಸದಾದಂತಹ ಒಂದು ಕಚೇರಿಯನ್ನು ಮತ್ತೆ ಲೋಕಾರ್ಪಣೆ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಅವರ ನರನಾಡಿಯಲ್ಲಿ ಈ ಜನತೆಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ಆವೇಶ ಅವರಲ್ಲಿದೆ. ಅದನ್ನು ಇವತ್ತು ನೀವು ಕಾಣ್ತಾ ಇದ್ದೀರಾ. ಇದಾಗಿರ್ತದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಈ ಕಚೇರಿಯ ಮಾಲಕರಾಗಿರ್ತಕ್ಕಂತಹ ನನ್ನ ಆತ್ಮೀಯರು, ನನ್ನ ಮಾರ್ಗದರ್ಶಕರು, ಬಹಳಷ್ಟು ವಿಚಾರಗಳಲ್ಲಿ ನಾವು ಪರಸ್ಪರ ಸಮಾಲೋಚನೆಯನ್ನು ನಡೆಸುವಂತಹ ಒಂದು ವ್ಯಕ್ತಿತ್ವ ಅಬ್ಬಾಸ್ರವರು. ಅವರು ಈ ಕಚೇರಿಯನ್ನು ಬೀಗ ಜಡಿದ ನಂತರ ಈ ದಿನದವರೆಗೂ ಕೂಡ ನಾವು ಮಾಡುತ್ತಿರುವಂತಹ ಕಾನೂನು ಹೋರಾಟದ ಆ ಒಂದು ದಿಕ್ಕನ್ನು ಅವರು ನೋಡ್ತಾ ಇದ್ದಾರೆ. ಮತ್ತು ಅವರು ಖಂಡಿತವಾಗಿಯೂ ಈ ಕಚೇರಿ ಮತ್ತೆ ಸಾರ್ವಜನಿಕರಿಗೆ ಸಿಗ್ಲಿಕ್ಕಿದೆ ಅನ್ನುವಂತಹ ನಿರೀಕ್ಷೆಯೊಂದಿಗೆ, ತಾಳ್ಮೆಯೊಂದಿಗೆ ನಮ್ಮ ಜೊತೆ ನಿಂತಿದ್ದಾರೆ ಅಂತ ಹೇಳಿದರೆ, ಇಂತಹ ಅನ್ಯಾಯ ಅಕ್ರಮಗಳ ವಿರುದ್ಧ ಇವತ್ತಿಗೂ ಕೂಡ ಜನರ ಮಧ್ಯೆ ಒಂದು ಅದರ ವಿರುದ್ಧ ನಾವು ಸೆಟೆದು ನಿಲ್ಲಬೇಕು ಅನ್ನುವಂತಹ ಮನೋಭಾವ ಇರತಕ್ಕಂತಹ ಹಿರಿಯ ವ್ಯಕ್ತಿಗಳು ಕೂಡ, ಹಿರಿಯ ತಲೆಗಳು ಕೂಡ, ಅವರ ಮನಸ್ಸಿನಲ್ಲೂ ಕೂಡ ಇಂತಹ ಒಂದು ಯೋಚನೆಗಳು ಇರ್ತದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇಂತಹ ಅದೆಷ್ಟೋ ಕಚೇರಿಗಳನ್ನು ಈ ರೀತಿ ಮುಚ್ಚಲಿಸಲಾಗಿದೆ. ಆದರೆ ಪಕ್ಷವನ್ನು ಮುಚ್ಚಿಸಲಿಕ್ಕೆ ಅಥವಾ ನಮ್ಮ ಯೋಚನೆಯನ್ನು ಮುಗಿಸ್ಲಿಕ್ಕೆ ಅಥವಾ ನಮ್ಮ ಈ ಒಂದು ಚಳುವಳಿಯನ್ನ ಇದಕ್ಕೆ ಒಂದು ಪೂರ್ಣ ವಿರಾಮವನ್ನು ಹಾಕಲಿಕ್ಕೆ ಖಂಡಿತವಾಗಿಯೂ ಯಾವುದೇ ದುಷ್ಟಶಕ್ತಿಗಳಿಗೆ ಇಷ್ಟರವರೆಗೆ ಸಾಧ್ಯ ಆಗಲಿಲ್ಲ. ಇದು ಈ ಲೋಕ ಅವಸಾನದವರೆಗೂ ಕೂಡ ಇದೇ ರೀತಿ ಮುಂದುವರಿತಾನೆ ಇರ್ತದೆ ಅನ್ನುವಂತಹ ಮಾತನ್ನ ಈ ಒಂದು ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳು, ಕಳೆದ ಚುನಾವಣೆಯಲ್ಲಿ ಬೇರೆ ಬೇರೆ ಲೆಕ್ಕಾಚಾರದೊಂದಿಗೆ ನಮಗೆ ಮತಗಳ ಸಂಖ್ಯೆ ಕಡಿಮೆಯಾಗಿರಬಹುದು, ಅಥವಾ ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸಿರಬಹುದು. ಆದರೆ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಲ್ಲಿ ನಾವು ಸೋತಿದ್ದೇವೆಯೋ ಅದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತಿಗೂ ನಮ್ಮನ್ನು ಇಷ್ಟಪಡುವಂತಹ, ನಮ್ಮನ್ನು ಮೆಚ್ಚುವಂತಹ, ನಮಗೆ ಒಳ್ಳೆಯ ಸಲಹೆಯನ್ನು ನೀಡುವಂತಹ, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಲ್ಲುವಂತಹ, ನಮಗೆ ಅದೆಷ್ಟೋ ಗ್ರಾಮ ಪಂಚಾಯತ್ಗಳಲ್ಲಿ ಅಧಿಕಾರ ತಂದುಕೊಡುವಂತಹ ಆ ಸುಪ್ತ ಮನಸ್ಸಿನ ವ್ಯಕ್ತಿತ್ವಗಳು ಇವತ್ತಿಗೂ ಕೂಡ ಈ ಒಂದು ಜಿಲ್ಲೆಯಲ್ಲಿ, ಈ ಒಂದು ಕ್ಷೇತ್ರದ ಮಧ್ಯೆ ಅಜರಾಮರವಾಗಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ನಮ್ಮ ಘೋಷವಾಕ್ಯ ಏನಿದೆಯೋ, ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಮುಕ್ತ ಸ್ವಾತಂತ್ರ್ಯ ಅನ್ನುವಂತಹ ಆ ಒಂದು ಘೋಷವಾಕ್ಯವನ್ನ ಇಷ್ಟಪಡುವಂತಹ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಅವರು ತಾತ್ಕಾಲಿಕವಾಗಿ ಸದ್ಯಕ್ಕೆ ಬೇರೆ ಬೇರೆ ಪಕ್ಷಗಳಲ್ಲಿ ಅವರು ಗುರುತಿಸಿಕೊಂಡಿರಬಹುದು. ಅವರು ಕಾಂಗ್ರೆಸ್ನಲ್ಲಿರಬಹುದು, ಅವರು JDS ನಲ್ಲಿರಬಹುದು, ಅಥವಾ ಇನ್ಯಾವುದೋ ಪಕ್ಷಗಳಲ್ಲೋ ಸಂಘಟನೆಗಳಲ್ಲೋ ಗುರುತಿಸಿರಬಹುದು. ಆದರೆ ಅವರ ಮನಸ್ಸಿನ ಮೂಲೆಯಲ್ಲಿರ್ತಕ್ಕಂತಹ ಭಾವನೆಗಳು, ಯೋಚನೆಗಳು ಏನು ಅಂತ ಹೇಳಿದರೆ, ನಮಗೆ ಪರ್ಯಾಯವಾಗಿ ಈ ಒಂದು ಶೋಷಣೆಗಳಿಂದ ನಮ್ಮನ್ನ, ಈ ಒಂದು ದೌರ್ಜನ್ಯಗಳಿಂದ ನಮ್ಮನ್ನ ಹೊರತೆಗೆಯುವಂತಹ ಒಂದು ಸಮೂಹ ಬೇಕಾಗಿದೆ ಅನ್ನುವಂತಹ ಗಟ್ಟಿ ಧ್ವನಿ ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಅದೆಷ್ಟೋ ನಾಯಕತ್ವಗಳಲ್ಲಿ ಕಾರ್ಯಕರ್ತರ ಮಧ್ಯೆ ಇದೆ ಅನ್ನುವುದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಈ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ತಾತ್ಕಾಲಿಕ ಸೋಲನ್ನ ನಾವು ಬೇರೆ ಯಾವುದೋ ರೀತಿಯಲ್ಲಿ ಅದನ್ನ ಯೋಚನೆ ಮಾಡಬಾರ್ದು. ಮತದಾರರ ಯೋಚನೆಗಳು ಹಲವು ಸಂದರ್ಭಗಳಲ್ಲಿ ವಿಭಿನ್ನವಾಗಿರ್ತದೆ. ಅವರ ಯೋಚನೆಗಳ ಪ್ರಕಾರ ಅವರು ಮುಂದುವರಿತಾರೆ, ಮತ್ತೆ ಪುನರಾವರ್ತನೆಯಾಗ ಅವರ ಯೋಚನೆಯನ್ನ ಮತ್ತೆ ಅವರು ಬದಲಿಸ್ತಾರೆ. ಪರ್ಯಾಯ ರಾಜಕಾರಣದ ಆ ಮಾರ್ಗಕ್ಕೆ ಅವರು ಮತ್ತೆ ಬರುವಂತಹ ಎಲ್ಲ ಲಕ್ಷಣಗಳು ಮತ್ತು ಎಲ್ಲ ಅನಿವಾರ್ಯತೆಗಳು ಈ ಸಮಾಜದ ಮಧ್ಯೆ ಇದೆ ಅನ್ನೋದನ್ನು ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದು ಅರ್ಥ ಮಾಡಿಕೊಂಡು ನಮ್ಮ ರಾಜಕೀಯವನ್ನ ನಾವು ನಡೆಸಬೇಕು. ನಾವು ಯಾರನ್ನೋ ದುರುದ್ದೇಶ ಪೂರಿತವಾಗಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರನ್ನೋ ಗುರಿಯಾಗಿಸಿಕೊಂಡು ವೈಯಕ್ತಿಕವಾದಂತಹ ದ್ವೇಷ ಸಾಧನೆ
ಅಥವಾ ವೈಯಕ್ತಿಕವಾದಂತಹ ವ್ಯಕ್ತಿಗತವಾದಂತಹ ತೇಜೋವಧೆ ಮಾಡುವಂತಹ ಆ ಕಾರ್ಯ ಚಟುವಟಿಕೆಗಳಿಂದ ನಾವು ದೂರ ನಿಲ್ಲಬೇಕು. ಯಾಕೆಂತ ಹೇಳಿದ್ರೆ ಇಂದಿನ ಕಾಂಗ್ರೆಸ್ ನಾಳೆಯ SDPI ಅನ್ನುವಂತಹ ಆ ಒಂದು ದೂರದೃಷ್ಟಿಯನ್ನ ನೀವೆಲ್ಲರೂ ಬೆಳೆಸ್ಕೊಳ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಮುಂದಿನ ತಲೆಮಾರಿಗೆ ಅತಿ ಅನಿವಾರ್ಯವಾಗಿರ್ತಕ್ಕಂತಹ ಒಂದು ಚಳುವಳಿಯಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಅನಿವಾರ್ಯವಾಗಿ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜೊತೆ ಗುರುತಿಸುವಂತಹ ಒಂದು ಅನಿವಾರ್ಯತೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಇದೆ. ಆ ಸಂದರ್ಭ ಬಂದಾಗ ಕೆಲವರು ಬಿಜೆಪಿಯ ಹಿಂದೆ ಹೋಗ್ತೇವೆ ಅನ್ನುವಂತಹ ಮನೋಭಾವನೆಯವರು ಕೂಡ ಇದ್ದಾರೆ. ಅವರ ಹೇಳಿಕೆಯನ್ನು ಕೂಡ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿದ್ದೇವೆ. ಅವರು ಇನ್ನು ಬಿಜೆಪಿಗೆ ಹೋಗ್ಬೇಕಾಗಿಲ್ಲ, ಅವರು ಇನ್ನು ಮತ್ತೊಮ್ಮೆ ಬಿಜೆಪಿಯ ಸದಸ್ಯತ್ವವನ್ನ ಸೇರ್ಪಡೆ ಮಾಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಪ್ರಸ್ತುತವಾಗಿ ಅವರ ಯೋಜನೆಗಳು ಎಲ್ಲವೂ ಕೂಡ ಫ್ಯಾಸಿಸ್ಟ್ ಮನೋಭಾವನೆಯ ಬಿಜೆಪಿಯ ಸಿದ್ಧಾಂತವೇ ಆಗಿದೆ ಅನ್ನುವುದನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ತಲೆ ಕೊಡಿಸ್ಕೊಳ್ಬೇಡಿ, ಅಂತಹ ಸಮೂಹದ ಬಗ್ಗೆ ನೀವು ತಲೆ ಕೊಡಿಸ್ಕೊಳ್ಬೇಡಿ. ಅದಕ್ಕಿಂತ ದೊಡ್ಡದಾದಂತಹ ಒಂದು ಬಹುಸಂಖ್ಯಾತ ವರ್ಗ ನಮ್ಮ ಜೊತೆ ಸೇರ್ಲಿಕ್ಕಿದೆ ಅನ್ನುವಂತಹ ಆ ಒಂದು ಶುಭ ನಿರೀಕ್ಷೆ ನಮಗಿರಬೇಕು. ಹೋರಾಟದಿಂದ ನೀವು ಏನನ್ನ ಸಾಧಿಸ್ಲಿಕ್ಕೆ ಹೊರಡ್ತೀರಿ ಅಂತ ಅನ್ನುವಂತಹ ಈ ವ್ಯಕ್ತಿಗಳ ಮಧ್ಯೆ ನಾವು ಬಹಳ ಗರ್ವದಿಂದ ಹೇಳಬೇಕು. ಈ ಹೋರಾಟ ಏನಿದೆ, ಫ್ಯಾಸಿಸಂನ ವಿರುದ್ಧದ ಈ ಒಂದು ಹೋರಾಟ, ನಮ್ಮ ಮೇಲೆ ನಡೆಯುವಂತಹ ಶೋಷಣೆಯ ವಿರುದ್ಧ ನಾವು ನಡೆಸುವಂತಹ ಹೋರಾಟ, ನಮ್ಮ ಮಸೀದಿಯ ಹಕ್ಕುಗಳನ್ನ ಉಳಿಸ್ಲಿಕ್ಕಂತಹ ಹೋರಾಟ, ನಮ್ಮ ಮಹಿಳೆಯರ ಗೌರವಕ್ಕೆ ಧಕ್ಕೆಯಾದಂತಹ ಸಂದರ್ಭದಲ್ಲಿ ಆ ಗೌರವವನ್ನ ಮರಳಿ ಪಡೆಯಲಿಕ್ಕಿರುವಂತಹ ಹೋರಾಟ, ನಮ್ಮ ಶಿಕ್ಷಣದ ಪಾಲನ್ನ ಕೇಳುವಂತಹ ಆ ಒಂದು ಹೋರಾಟ, ಅಥವಾ ಈ ಸಮುದಾಯಕ್ಕೆ ಅನುಪಾತೀಯವಾದಂತಹ ರಾಜಕೀಯವನ್ನ ಕೇಳುವಂತಹ ಆ ಒಂದು ಹೋರಾಟ, ನಮ್ಮ ಮೀಸಲಾತಿ ಅದು ಈ ಸಾಂವಿಧಾನಿಕ ಹಕ್ಕುಗಳ ಪ್ರಕಾರ ನಮಗೆ ಸಿಗಲೇಬೇಕು ಅನ್ನುವಂತಹ ಹೋರಾಟ, ಈ ಮಣ್ಣಿನಲ್ಲಿ ನಿಮಗೆಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನಮಗಿದೆ, ಆ ಹಕ್ಕನ್ನು ಪಡೆದೇ ತೀರ್ತೇವೆ ಅನ್ನುವಂತಹ ಹೋರಾಟ, ನಮ್ಮ ಪೂರ್ವಿಕರು ಗಳಿಸಿದಂತಹ ಆ ಸ್ವಾತಂತ್ರ್ಯವನ್ನ ಉಳಿಸುವಂತಹ ನೈಜವಾದಂತಹ ಸ್ವಾತಂತ್ರ್ಯದ ಕಾವಲಾಳುಗಳಾಗುವಂತಹ ಆ ಒಂದು ಹೋರಾಟ, ಅದು ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸಲಿಕ್ಕಿದೆ, ನಮಗೆ ಅದು ಶಕ್ತಿ ತುಂಬಲಿಕ್ಕಿದೆ. ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಮಾತ್ರವಲ್ಲದೆ ನಮ್ಮನ್ನ ಗೆಲುವಿನ ಶಾಶ್ವತವಾದಂತಹ ಗೆಲುವಿನ ಸಮೀಪಕ್ಕೆ ಈ ಒಂದು ಹೋರಾಟ ನಮ್ಮನ್ನ ಕೊಂಡು ಹೋಗ್ಲಿಕ್ಕಿದೆ. ಆ ಕಾರಣದಿಂದ ಹೋರಾಟದಿಂದ ಯಾರು ಕೂಡ ವಿಮುಖರಾಗಬೇಡಿ, ಹೋರಾಟದಿಂದ ಯಾರು ಕೂಡ ವಿಮುಖರಾಗಬೇಡಿ. ಸವಾಲುಗಳು ಬರಬಹುದು, ಸಂಕಷ್ಟಗಳು ಬರಬಹುದು, ನಮ್ಮನ್ನ ಹುಡುಕಿಕೊಂಡು ಪೊಲೀಸರು ಬರಬಹುದು, ಪೊಲೀಸರ ನೋಟಿಸ್ಗಳು ಬರಬಹುದು, ಇಡಿ ನೋಟಿಸ್ಗಳು ಬರಬಹುದು, NIA ನೋಟಿಸ್ಗಳು ಬರಬಹುದು. ಇವೆಲ್ಲವೂ ಬಂದರೂ ಕೂಡ ಅವೆಲ್ಲದಕ್ಕಿಂತಲೂ ಮುಖ್ಯ ಈ ಶೋಷಿತ ಸಮುದಾಯದ ವಿಮೋಚನೆ ಅನ್ನುವಂತಹ ಪರಿಕಲ್ಪನೆಯನ್ನ ನಾವು ಹುಟ್ಟು ಹಾಕೊಳ್ಬೇಕು. ನಮ್ಮ ಮಾತೆಯರು, ನಮ್ಮ ಮಹಿಳೆಯರು, ನಮ್ಮ ಕುಟುಂಬದಲ್ಲಿ ನಮ್ಮ ಜೊತೆಯಾಗಿ ನಿಲ್ಲುವಂತಹ ಆ ಕುಟುಂಬವು ಕೂಡ ನಮ್ಮ ಜೊತೆ ನಿಲ್ಬೇಕಾಗ್ತದೆ ಬಂಧುಗಳೇ. ಯಾಕೆಂತ ಹೇಳಿದ್ರೆ ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಆ ಒಂದು ಮಹತ್ ಸಾಧನೆಗೆ ಅವರಿಗೆ ಬೆಂಗಾವಲಾಗಿ ನಿಂತವರು ಅವರ ಧರ್ಮ ಪತ್ನಿಯಾಗಿರ್ತಕ್ಕಂತಹ ರಮಾಬಾಯಿ ಅವರಾಗಿರ್ತಾರೆ. ಪ್ರತಿ ಕ್ಷಣದಲ್ಲೂ ಅವರು ವಿದ್ಯೆಗಾಗಿ, ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ, ಅವರ ಮಕ್ಕಳು ಹಸಿವಿನಿಂದ ನರಳುತ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ತನ್ನ ಪತಿಗೆ ಆ ಒಂದು ಸಂಕಷ್ಟವನ್ನ ತೋರ್ಪಡಿಸದೆ ಭಾರತದ ಭವಿಷ್ಯಕ್ಕಾಗಿ ನೀವು ಮಾಡುವಂತಹ ಆ ಒಂದು ಕೆಲಸವನ್ನ ಮುಂದುವರಿಸಿ ಅಂತ ಹೇಳಿ ಬೆಂಗಾವಲಾಗಿ ನಿಂತಹ ಅಂತಹ ಜೊತೆಗಾರರು ನಮ್ಮ ಕುಟುಂಬದಲ್ಲಿ ನಿರ್ಮಾಣವಾಗಬೇಕು. ನಮ್ಮ ಧರ್ಮ ಪತ್ನಿಗಳು, ನಮ್ಮ ಸಹೋದರ ಸಂಬಂಧಗಳು ಎಲ್ಲವರನ್ನು ಕೂಡ ಈ ಒಂದು ಯೋಚನೆಯಲ್ಲಿ ತಂದು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯ ಆದಾಗ ಮಾತ್ರ ನಾವು ಇವತ್ತು ಅನುಭವಿಸ್ತಾ ಇರತಕ್ಕಂತಹ ನೋವುಗಳನ್ನ, ಸಂಕಷ್ಟಗಳನ್ನ ದೂರೀಕರಿಸಲಿಕ್ಕೆ ಸಾಧ್ಯ. ಬೇರೆ ಬೇರೆ ವಿಚಾರವಂತರು, ಬೇರೆ ಬೇರೆ ವಿಚಾರವಾದಿಗಳು
ಬೇರೆ ಬೇರೆ ವಿಷಯಗಳಲ್ಲಿ ಅವರು ಪಾಂಡಿತ್ಯವನ್ನು ಪಡೆದಂತಹ ವ್ಯಕ್ತಿಗಳ ಅಭಿಪ್ರಾಯಗಳು ಬೇರೆ ಬೇರೆಯಾಗಿರಬಹುದು. ಅವರಿಗೆ ಕಂಡಂತೆ ಅವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು, ಅಥವಾ ಅವರ ಯೋಚನೆಯಲ್ಲಿ ಅದು ಸರಿಯಾಗಿರಬಹುದು. ಆದರೆ ಸರಿಯಾದ ಮಾರ್ಗ ಯಾವುದು, ತಪ್ಪಾದ ಮಾರ್ಗ ಯಾವುದು ಅನ್ನುವಂತಹ ತೀರ್ಮಾನವನ್ನ ಸ್ವತಃ ಶೋಷಣೆಗೆ ಒಳಪಟ್ಟವರು ಕೈಗೊಂಡಾಗ ಮಾತ್ರ ಇಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಬದಲಾವಣೆ ಸಾಧ್ಯ. ಹೊರತು ನಮ್ಮನ್ನ ಮುನ್ನಡೆಸಲಿಕ್ಕೆ ಇನ್ಯಾರಿಗೂ ನೇತೃತ್ವವನ್ನ ನೀಡುವುದಾದರೆ ಖಂಡಿತವಾಗಿಯೂ ನಮ್ಮ ಬದಲಾವಣೆ ಸಾಧ್ಯ ಇಲ್ಲ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಬಂಧುಗಳೇ. ಪವಿತ್ರ ಕುರ್ಆನ್ನಲ್ಲಿ ಈ ರೀತಿ ಶೋಷಣೆಗೊಳಗಾದಂತಹ ಸಮುದಾಯದ ಬಗ್ಗೆ ಮುನ್ನೆಚ್ಚರಿಕೆಯನ್ನ ನೀಡಿ ನಮ್ಮ ಸೃಷ್ಟಿಕರ್ತನು ನಮಗೆ ಮುನ್ನೆಚ್ಚರಿಕೆಯನ್ನ ನೀಡುವಂತಹ ಒಂದು ಮಾತಿದೆ. ಯಾವುದೇ ಸಮುದಾಯ ಸ್ವತಃ ಬದಲಾವಣೆಯಾಗದ ಹೊರತು ಆ ಸಮುದಾಯವನ್ನ ನಾನು ಖಂಡಿತವಾಗಿಯೂ ಬದಲಾಯಿಸಲಾರೆ ಅನ್ನುವಂತಹ ಆ ಒಂದು ಸ್ಪಷ್ಟವಾದಂತಹ ಸಂದೇಶ. ಅಂದ್ರೆ ನಾವು ನಮ್ಮ ಯೋಜನೆಗಳನ್ನ ಈ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಮತ್ತು ನಾವು ಯಾವ ಧರ್ಮದ ಮೇಲೆ, ಯಾವ ಧರ್ಮದ ಗ್ರಂಥದ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು ಮುಂದುವರಿತಾ ಇದ್ದೇವೆಯೋ ಅದರ ಸಂಪೂರ್ಣವಾದಂತಹ ನಂಬಿಕೆಯೊಂದಿಗೆ ಈ ಹೋರಾಟದ ಶಕ್ತಿಗೆ ಮತ್ತಷ್ಟು ಬಲವನ್ನು ತುಂಬಿದಾಗ ಇಲ್ಲಿರ್ತಕ್ಕಂತಹ ಎಲ್ಲ ಶೋಷಣೆಗಳು ಕೊನೆಗೊಳ್ಳಿಕ್ಕಿದೆ ಬಂಧುಗಳೇ. ಇವತ್ತು ಶೋಷಣೆ ಮಾಡ್ತಾ ಇರುವಂತಹವರು ಯಾರು? ಅವರು ಧೈರ್ಯವಂತರ, ಅವರು ಧೀಮಂತರ, ಅಥವಾ ಇದಕ್ಕಿಂತ ಮೊದಲು ಯಾವುದಾದರೂ ಇತಿಹಾಸಗಳಲ್ಲಿ ಅವರು ಶೌರ್ಯವನ್ನ ಮೆರೆದು ಇಲ್ಲಿ ಚಳುವಳಿಯನ್ನ ಸ್ಥಾಪಿಸಿದವರ, ಅಥವಾ ಇಲ್ಲಿ ಬೇರೆ ಒಳ್ಳೆಯ ಒಂದು ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದವರ ಅಲ್ಲ. ದುರುಳರು, ಕೆಟ್ಟ ನೀತಿಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಇವತ್ತು ನಮ್ಮನ್ನ ಭಯಪಡಿಸ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಇವತ್ತು ಅಧಿಕಾರ ಅವರ ಕೈಯಲ್ಲಿದೆ, ಸರ್ಕಾರಿ ಅಧಿಕಾರಿಗಳು ಅವರ ಕೈಯಲ್ಲಿದ್ದಾರೆ, ಪೊಲೀಸ್ ಇಲಾಖೆ ಅವರ ಕೈಯಲ್ಲಿದೆ, ಇಲ್ಲಿಯ ನ್ಯಾಯ ದೇಗುಲಗಳು ಅವರು ಹೇಳಿದಂತೆ ನಡೆಯುತ್ತದೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಅವರು ಅವರ ಕ್ರೌರ್ಯತೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದ್ದಾರೆ. ಆದರೆ ನೀವು ಅವರ ಮುಂದೆ ಪ್ರತಿರೋಧದ ಶಕ್ತಿಯಾಗಿ, ಒಂದು ಬೃಹತ್ತಾಕಾರದ ಶಕ್ತಿಯಾಗಿ ನೀವು ಅವರ ಮುಂದೆ ಬಂದು ನಿಂತಾಗ ಅವರೆಲ್ಲರೂ ಕೂಡ ಹಿಮ್ಮೆಟ್ಟಲಿದ್ದಾರೆ ಮತ್ತು ಅವರು ಹಿಂದೆ ತಿರುಗಿ ನೋಡದೆ ಓಡಿ ಹೋಗ್ಲಿಕ್ಕಿದ್ದಾರೆ. ಅದಕ್ಕಿರುವಂತಹ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ರೈತರು ದಿಲ್ಲಿಯಲ್ಲಿ ಸಂಘಟಿಸಿದಂತಹ ಆ ಒಂದು ಹೋರಾಟ, ರೈತ ವಿರೋಧಿ ಕಾನೂನನ್ನು ಹಿಂಪಡೆಯಲಿಕ್ಕೋಸ್ಕರ ಅವರು ಮಾಡಿದಂತಹ ತ್ಯಾಗ, ಪರಿಶ್ರಮ, ಬಲಿದಾನ. ಮಜೀದ್ ಭಾಯ್ ಅವರು ಪ್ರತಿಭಟನೆಯಲ್ಲಿ ಒಂದು ಮಾತನ್ನ ಹೇಳಿದ್ರು, ಎಲ್ಲಿಯವರೆಗೆ ನೀವು ಹುತಾತ್ಮರಾಗಲಿಕ್ಕೆ ತಯಾರಾಗುವುದಿಲ್ಲ ಅಲ್ಲಿಯವರೆಗೆ ನಮಗೆ ನ್ಯಾಯ ಮರೀಚಿಕೆಯಾಗಿರ್ತದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅವರು ಭಾಷಣ ಮಾಡಿ ಈಚೆ ಬರುವುದರ ಒಳಗಡೆ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಆ ಮಾತು, ಹುತಾತ್ಮತೆಗೆ ಕರೆ ನೀಡಿದ ಮಜೀದ್ ಮೈಸೂರು ಅಂತ ಹೇಳಿ ಸೆನ್ಸೇಷನಲ್ ನ್ಯೂಸ್ ಆಗಿ ಈಗ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ. ಇನ್ನು ನಾಳೆ ನಾಡಿದ್ದು 2 ದಿನ ಅವೆಲ್ಲವೂ ಕೂಡ ಡಿಬೇಟ್ನ ಮೂಲಕ ಮತ್ತಷ್ಟು ಚರ್ಚೆ ಆಗ್ತದೆ. ಅಂದ್ರೆ ಈ ದೇಶದ ಇತಿಹಾಸ, ಈ ದೇಶ ಇವತ್ತು ನಿಂತಿದೆ ಅಂತ ಹೇಳಿದ್ರೆ, ಈ ದೇಶ ಇವತ್ತು ಸ್ವತಂತ್ರವಾದಂತಹ ಒಂದು ದೇಶವಾಗಿದ್ರೆ ಅದರಲ್ಲಿ ಹುತಾತ್ಮತೆ ಅನ್ನುವಂಥದ್ದು ಬಹಳ ದೊಡ್ಡ ಪಾಲನ್ನ ಪಡೆದಿದೆ. ಅದು ಸ್ವಾತಂತ್ರ್ಯ ಹೋರಾಟದಲ್ಲೂ, ಇತ್ತೀಚೆಗೆ ಮೋದಿ ಸರ್ಕಾರದ ವಿರುದ್ಧ ನಡೆದಂತಹ ರೈತಾಪಿ ಹೋರಾಟಗಾರರು ಮಾಡಿದಂತಹ ಹೋರಾಟದಲ್ಲೂ ಕೂಡ ಆ ಒಂದು ತ್ಯಾಗ ಸ್ಥಾನ ಪಡೆದಿದೆ. ಅದಕ್ಕಾಗಿ ನಾವು ತಯಾರಾಗಿದ್ದೇವೆ. ಇದು ತಪ್ಪ. ನಾವಿಲ್ಲಿ ಆವೇಶಭರಿತವಾಗಿ ಮಾತನಾಡ್ತಾ ಇಲ್ಲ, ಯಾರನ್ನ ಪ್ರಚೋದಿಸಲು ಬೇಕಾಗಿ ಮಾತನಾಡ್ತಾ ಇಲ್ಲ, ಅಥವಾ ಯಾರನ್ನು ಜೈಲಿಗಟ್ಟಲಿಕ್ಕೋಸ್ಕರ ನಾವು ಮಾತನಾಡ್ತಾ ಇಲ್ಲ. ಆದರೆ ನಮ್ಮ ಒಂದು ಯೋಚನೆ ಇದೆ, ಪ್ರಸ್ತುತ ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಕೆಡುಕುಗಳು ಮತ್ತು ಕ್ರೌರ್ಯಗಳು ಕೊನೆಗೊಂಡು ಮುಂದಿನ ಪೀಳಿಗೆ ಶಾಂತಿಯುತವಾಗಿ ನೆಮ್ಮದಿಯಿಂದ ಒಂದು ಘನತೆಯ ಜೀವನವನ್ನ ಸಾಗಿಸಬೇಕಾದ್ರೆ
ಇವತ್ತು ನಮ್ಮ ತ್ಯಾಗ, ಪರಿಶ್ರಮ, ಹೋರಾಟಗಳು ಅನಿವಾರ್ಯವಾಗಿದೆ. ಎಲ್ಲವನ್ನು ಕಳೆದುಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಅತಿ ಉಜ್ವಲವಾದಂತಹ ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ಹೋರಾಟ ಅದಾಗಿರ್ತದೆ ಭಯಮುಕ್ತ ಸ್ವಾತಂತ್ರ್ಯ ಮತ್ತು ಹಸಿವು ಮುಕ್ತ ಸ್ವಾತಂತ್ರ್ಯದ ಹೋರಾಟದ ಕನಸು ಬಂಧುಗಳೇ. ಇದು ತಪ್ಪ. ಇದು ಯಾವ ಆಂಗಲಲ್ಲಿ ನೀವು ಇದನ್ನ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇದೆ? ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸ್ಥಳೀಯವಾದಂತಹ ನ್ಯಾಯಾಲಯ ನೀಡಿದ ತೀರ್ಪನ್ನ ನೀವು ಸರಿ ಅಂತ ಹೇಳ್ತೀರಾ? ಅದು ಸರಿ ಅಂತ ಹೇಳಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದ್ರೆ ಆ ತೀರ್ಪಿನ ವಿರುದ್ಧ ನಿಮ್ಮ ಬಾಯಿಯಿಂದ ಧ್ವನಿ ಮೊಳಗಬೇಕು ತಾನೆ. ನಿಮ್ಮ ಲೇಖನಿಯಿಂದ ಆ ಒಂದು ತೀರ್ಪಿನ ವಿರುದ್ಧ ಲೇಖನಗಳು ಹೊರಬರಬೇಕು ತಾನೆ. ಅಥವಾ ನೀವು ಹೇಳುವ ರೀತಿಯ ಕಾನೂನು ಹೋರಾಟಕ್ಕೆ ಬೇಕಾಗಿರುವಂತಹ ಒಂದು ವೇದಿಕೆ ಸಜ್ಜುಗೊಳ್ಬೇಕು ತಾನೆ. ಅಥವಾ ಆ ವಿಚಾರವಾಗಿ ಒಂದು ಸಮಾಲೋಚನೆ ನಡೀಬೇಕು ತಾನೆ. ಇದು ಯಾವುದು ನಡೆದಿಲ್ಲ ಅಂತ ಹೇಳಿದ್ರೆ ನೀವು ಆ ವಿಚಾರವನ್ನ ಪರೋಕ್ಷವಾಗಿ ಒಪ್ಪಿಕೊಳ್ತಾ ಇದ್ದೀರಂತ ಅರ್ಥ. ಇವತ್ತು ನಮ್ಮ ಸಮಾಜದ ಮಧ್ಯೆ ಇದೇ ಆಗ್ತಾ ಇರುವಂಥದ್ದು. ಯಾವುದೇ ವಿಚಾರಗಳು ಬಂದರೂ ಕೂಡ ಮಾತನಾಡಬಾರ್ದು, ಅದರ ಬಗ್ಗೆ ಧ್ವನಿ ಎತ್ತಬಾರ್ದು, ಬೀದಿಗೆ ಇಳಿಬಾರ್ದು, ಕನಿಷ್ಠ ಪಕ್ಷ ಮನೆಯಲ್ಲಿ ಕೂತು ಪ್ಲಕಾರ್ಡ್ ಕೂಡ ಪ್ರದರ್ಶನ ಮಾಡಬಾರ್ದು ಅಂತ ಹೇಳಿ ಕರೆ ನೀಡುವಂತಹ ಶಾಂತಿ ದೂತರೇ, ಆಲೋಚನೆ ಮಾಡಿ. ಭಾರತ ದೇಶ ಸ್ವತಂತ್ರಗೊಂಡಿರುವಂಥದ್ದು ಶಾಂತಿಯುತವಾದಂತಹ ಅಥವಾ ಎಲ್ಲ ಬ್ರಿಟಿಷರ ಎಲ್ಲ ಕ್ರೌರ್ಯಗಳನ್ನ ಸಹನೆಯಿಂದ ಸಹಿಸಿದ ಕಾರಣಕ್ಕಾಗಿ ಅಲ್ಲ ಭಾರತ ದೇಶ ಸ್ವತಂತ್ರಗೊಂಡಿರುವಂಥದ್ದು. ಬದಲಾಗಿ ಬ್ರಿಟಿಷರ ಕ್ರೌರ್ಯದ ವಿರುದ್ಧ ತಲೆ ಎತ್ತಿ ಅವರ ವಿರುದ್ಧ ಹೋರಾಟವನ್ನ ಮಾಡಿ ಅವರಿಗೆ ಈ ದೇಶದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಹಿಮ್ಮಟ್ಟಿಸಬೇಕಾದ್ರೆ ಅದೆಷ್ಟೋ ಹೋರಾಟಗಳು ನಡೆದಿದೆ. ಬ್ರಿಟಿಷರ ವಿರುದ್ಧ ನಡೆದಿರತಕ್ಕಂತಹ ಹೋರಾಟವಾದರೆ ಇವತ್ತು ಫ್ಯಾಸಿಸ್ಟರ ವಿರುದ್ಧ ನಾವು ಸಂಘಟಿಸುವಂತಹ ಆ ಹೋರಾಟ ಯಾಕೆ ಹೋರಾಟಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ನಾವು ನಿಮ್ಮಿಂದಲೇ ನಿರೀಕ್ಷಿಸ್ತಾ ಇದ್ದೇವೆ ಬಂಧುಗಳೇ. ಒಂದೊಂದು ಮಸೀದಿಗಳನ್ನ ಕಳೆದುಕೊಳ್ತಾ ಇದ್ದೇವೆ. ಮಸೀದಿಯ ಆವರಣದ ಒಳಗಡೆ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತಹ ವ್ಯವಸ್ಥೆಗಳು ನಮ್ಮ ಮಧ್ಯೆ ಬೆಳೆಯುತ್ತಾ ಇದೆ. ನಾವು ಬಹಳ ಮೌನವಾಗಿದ್ದೇವೆ. ಯಾಕೆಂತ ಹೇಳಿದ್ರೆ ಅದರ ಬಗ್ಗೆ ಯೋಚಿಸಲಿಕ್ಕೆ ಸಮಯ ಇಲ್ಲ. ಯಾಕೆ ಸಮಯ ಇಲ್ಲ? ನನಗೆ ನನ್ನ ಮಕ್ಕಳ ಅಥವಾ ನನಗೆ ನನ್ನ ಮಡದಿಯ ಅಥವಾ ನಾನು ಕೂಡಿಟ್ಟಂತಹ ಸಂಪತ್ತಿನ ಮೇಲಿರ್ತಕ್ಕಂತಹ ಅತಿಯಾದಂತಹ ದುರಾಸೆ. ಈ ರೀತಿ ಯೋಚನೆ ಮಾಡುವಂತಹ ನಮ್ಮ ಸಮೂಹ ಅರ್ಥ ಮಾಡಿಕೊಳ್ಬೇಕು. ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸುವಂತಹ ಆ ಎಲ್ಲ ವ್ಯವಸ್ಥೆಗಳು ನಷ್ಟ ಹೊಂದುವಂತಹ ಕಾಲ ಸನ್ನಿಹಿತವಾಗಿದೆ. ಅದು ನಿಮಗೆ ಸಿಗ್ಬೇಕಾದ್ರೆ ಇವತ್ತು ಅವೆಲ್ಲವನ್ನು ಕೂಡ ಪರಿತ್ಯಾಗ ಮಾಡಲಿಕ್ಕೆ ನೀವು ಸಿದ್ಧರಾಗಬೇಕು. ನಿಮ್ಮಲ್ಲಿರ್ತಕ್ಕಂತಹ ವಿದ್ಯೆ, ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿ, ನಿಮ್ಮಲ್ಲಿರ್ತಕ್ಕಂತಹ ಸಂಪತ್ತು, ನಿಮ್ಮಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನ ಈಗ ವಿನಿಯೋಗ ಮಾಡಿದ್ರೆ ಭವಿಷ್ಯವನ್ನ ನೀವು ಗ್ರಹಿಸಿದಂತಹ ರೀತಿಯಲ್ಲಿ ಘನತೆಯ ಜೀವನವನ್ನ ಸಾಗಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ NRC ಬಗ್ಗೆ ಅಥವಾ CAA ಬಗ್ಗೆ ಇಲ್ಲಿ ಕೇಂದ್ರ ಸರ್ಕಾರ ಕಾನೂನನ್ನು ಮಾಡಿದಂತಹ ಸಂದರ್ಭಗಳಲ್ಲಿ ಗೂಗಲ್ ಒಂದು ಆಘಾತಕಾರಿಯಾದಂತಹ ಒಂದು ವರದಿಯನ್ನು ನೀಡ್ತದೆ. ಆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಉನ್ನತ ಮಟ್ಟದ ವ್ಯಕ್ತಿಗಳು, ವೈಟ್ ಕಾಲರ್ಗಳು ಅಂತ ಕರೆಯಲ್ಪಡುವಂತಹ ಕಾರ್ಪೊರೇಟ್ ವಲಯಗಳು ಅಂತ ಹೇಳಿ ಗುರುತಿಸಲ್ಪಡುವಂತಹ ವ್ಯಕ್ತಿಗಳು ಭಾರತವನ್ನು ಬಿಟ್ಟರೆ ಬೇರೆ ಯಾವ ದೇಶ ನಮಗೆ ಸೇಫ್ ಆಗಿದೆ ಅಂತ ಹೇಳಿ, ಬೇರೆ ಯಾವ ದೇಶದ ನಾಗರಿಕತೆ ಅತ್ಯಂತ ಈಸಿಯಾಗಿ ಸಿಗಬಹುದು ಅಂತ ಹೇಳಿ ಸರ್ಚ್ ಮಾಡಿದಂತಹ ದಾಖಲೆಗಳು ಗೂಗಲ್ನಲ್ಲಿ ಲಭ್ಯವಾಗ್ತಾ ಇದೆ. ಅಂದ್ರೆ ನಾವು ಜೀವಿಸಿದಂತಹ, ನಾವು ಹುಟ್ಟಿ ಬೆಳೆದಂತಹ, ನಾವು ಪ್ರತಿ ಒಂದನ್ನು ಕೂಡ ಸಂಗ್ರಹಿಸಿದಂತಹ, ನಮ್ಮ ಸಂಪತ್ತುಗಳನ್ನು ಹೊಂದಿರತಕ್ಕಂತಹ, ತಲತಲಾಂತರಗಳಿಂದ ನಮ್ಮ ಹಕ್ಕು ಸ್ಥಾಪಿತವಾದಂತಹ ಭೂಮಿಯನ್ನ ಬಿಟ್ಟು ನಮ್ಮ ಸಂಪತ್ತಿನ ಮುಖಾಂತರ ಇನ್ನೆಲ್ಲಾದ್ರೂ ಹೋಗಿ ಸೆಟಲ್ ಆಗುವ ಅನ್ನುವಂತಹ ಒಂದು ಯೋಚನೆ ಎಷ್ಟು ಕೀಳು ಮಟ್ಟದ ಯೋಚನೆ, ಎಷ್ಟು ಸುಲಭವಾಗಿ ನಮ್ಮ ಪೂರ್ವಿಕರ ಪರಿಶ್ರಮವನ್ನ ಫ್ಯಾಸಿಸ್ಟರ ಕಾಲಬುಡಕ್ಕೆ ಇಡುವಂತಹ
ವ್ಯವಸ್ಥೆ ಬಂಧುಗಳೇ. ಇದು ಸರಿಯಾ? ಇದರ ಬಗ್ಗೆ ಒಂದು ಅವಲೋಕನ ನಾವು ನಮ್ಮೊಳಗಡೆ ನಡೆಸಬೇಕಾಗಿದೆ. ಬೇರೆಯವರ ವಿರುದ್ಧ ಮಾತನಾಡುವುದಕ್ಕಿಂತ ಮೊದಲು ನಾವೇನಾಗಿದ್ದೇವೆ, ಈ ಶೋಷಣೆ, ಈ ಕ್ರೌರ್ಯತೆ ವಿರುದ್ಧ ಅಥವಾ ಈ ಒಂದು ಫ್ಯಾಸಿಸಮ್ ಅನ್ನ ಸೋಲಿಸಲಿಕ್ಕಿರುವಂತಹ ಒಂದು ಸಮಗ್ರವಾದಂತಹ ಪ್ಲಾನ್ ಏನಿದೆ ಅಥವಾ ಯೋಚನೆ ಏನಿದೆ, ಇವತ್ತಿಗೂ ಕೂಡ ನಾವು ಧ್ವಜಗಳ ಹೆಸರಿನಲ್ಲಿ, ಬ್ಯಾನರ್ಗಳ ಹೆಸರಿನಲ್ಲಿ, ವೇದಿಕೆಯ ಹೆಸರಿನಲ್ಲಿ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಪರಸ್ಪರ ಚಿನ್ನ ಭಿನ್ನರಾಗ್ತಾ ಇದ್ದೇವೆ, ದೂರವಾಗ್ತಾ ಇದ್ದೇವೆ. ನಮ್ಮ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಇವತ್ತು ನಮ್ಮ ಧ್ವಜಗಳ ಬಗ್ಗೆ ಆಗಿರ್ತದೆ ಚರ್ಚೆ ಆಗ್ತಾ ಇರುವಂಥದ್ದು. ಇದು ನಮ್ಮ ದುರಂತ. ನಮ್ಮ ಈ ಸ್ಥಿತಿಗೆ ಕಾರಣ ಈ ರೀತಿಯ ನಮ್ಮ ಕನಿಷ್ಠ ಯೋಚನೆಗಳಾಗಿರ್ತದೆ. ಒಂದು ಗರಿಷ್ಠ ಯೋಜನೆಯ ಮುಖಾಂತರ ಇವೆಲ್ಲವನ್ನು ಕೂಡ ಮರೆತು ಪ್ರಸಕ್ತ ಕಾಲಘಟ್ಟದಲ್ಲಿ ಫ್ಯಾಸಿಸಮ್ ಅನ್ನು ಸೋಲಿಸುವುದು ಬಿಜೆಪಿ ಅನ್ನುವಂತಹ ಒಂದು ರಾಜಕೀಯ ಅಧ್ಯಾಯವನ್ನು ಮಾತ್ರ ಕೊನೆಗೊಳಿಸಿದ್ರೆ ಸಾಧ್ಯ ಇಲ್ಲ. ಬಿಜೆಪಿಗೆ ಬದಲಾಗಿ ಕಾಂಗ್ರೆಸ್ ಅಥವಾ ಇನ್ಯಾವುದೋ ರಾಜಕೀಯ ವೇದಿಕೆಯನ್ನ ಗೆಲ್ಲಿಸಿಕೊಟ್ರೆ ಮಾತ್ರ ಸಾಧ್ಯ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇರತಕ್ಕಂತಹ ರಾಹುಲ್ ಗಾಂಧಿ ಹೇಳಿದಂತಹ ಒಂದು ಮಾತಿದೆ, ಒಂದು ವೇಳೆ ನಾವು ಇಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಇಲ್ಲಿರ್ತಕ್ಕಂತಹ ಅಧಿಕಾರಿ ಶಾಹಿಗಳನ್ನ, ಅಧಿಕಾರಿ ವರ್ಗವನ್ನ ಬದಲಾಯಿಸಲಿಕ್ಕೆ ಬರೋಬ್ಬರಿ 15 ವರ್ಷ ನಮಗೆ ಸಮಯ ತೆಗೆದುಕೊಳ್ಳಬಹುದು. ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಸರ್ಕಾರಿ ಕಚೇರಿಗಳಲ್ಲಿ, ನ್ಯಾಯಾಲಯಗಳಲ್ಲಿ, ಜಿಲ್ಲಾ ಕಚೇರಿಗಳಲ್ಲಿ, ಪೊಲೀಸ್ ಇಲಾಖೆಗಳಲ್ಲಿ ಫ್ಯಾಸಿಸಂ ಸೃಷ್ಟಿಸಿದಂತಹ ಫ್ಯಾಸಿಸಂನ ಮನೋಸ್ಥಿತಿ ಅಲ್ಲಿ ಇವತ್ತು ಗಟ್ಟಿಯಾಗಿ ಕೂತಿದೆ. ಅವರನ್ನ ಹೊರದಬ್ಬುವಂತಹ ಒಂದು ಪರಿಪಕ್ವವಾದಂತಹ ಒಂದು ಯೋಚನೆ ನಮ್ಮಲ್ಲಿ ಉಂಟಾಗಬೇಕಾಗಿದೆ. ಅದಕ್ಕೆ ನಾವು ಯಾಕೆ ಸಮರ್ಥರು ಅಂತ ನಾನು ಹೇಳುವುದು ಯಾಕೆಂತ ಹೇಳಿದ್ರೆ, ಈ ಸಮುದಾಯ ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಡಿದಂತಹ ಕಾರ್ಯಯೋಜನೆಗಳು ಅದು ವಿಫಲವಾದಂಥದ್ದು ಯಾವುದೇ ಇತಿಹಾಸಗಳಲ್ಲಿ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈ ಸಮುದಾಯ ಮನಸ್ಸು ಮಾಡಿದ್ರೆ ತನ್ನ ಆ ಒಂದು ಅಲ್ಪ ಯೋಚನೆಯ ರಾಜಕೀಯವನ್ನ ಬಿಟ್ಟು ಸಮಗ್ರವಾದಂತಹ ಒಂದು ಬದಲಾವಣೆಯ ಕ್ರಾಂತಿಯನ್ನ ಹುಟ್ಟು ಹಾಕ್ಲಿಕ್ಕೋಸ್ಕರ ನಾವೆಲ್ಲರೂ ಆಶಯಗಳನ್ನ, ಪಕ್ಷವನ್ನ, ಸಂಘಟನೆಯನ್ನ ಮರೆತು ಒಗ್ಗಟ್ಟಾಗುವಂತಹ ಒಂದು ತೀರ್ಮಾನ, ಅದಕ್ಕೆ ಒಂದು ಉತ್ತಮವಾದಂತಹ ನೇತೃತ್ವವನ್ನ ನೀಡಿದ್ರೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಇವತ್ತು ಮಾತು ಕೊಡ್ತೇನೆ, ಇಂತಹ ಸಮಗ್ರವಾದಂತಹ ಒಂದು ಪರ್ಯಾಯ ನಾಯಕತ್ವವನ್ನ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಮುದಾಯಕ್ಕೆ ಹುಟ್ಟು ಹಾಕ್ಲಿಕ್ಕೆ ಸಾಧ್ಯವಾಗುವುದಾದರೆ 2028ರ ಚುನಾವಣೆಯಲ್ಲಿ ರಿಯಾಜ್ ಫರಂಗಿಪೇಟೆ ಖಂಡಿತವಾಗಿಯೂ ಸ್ಪರ್ಧಿಸುವುದಿಲ್ಲ. ಅಂತಹ ವ್ಯಕ್ತಿತ್ವಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಈಗ ಇರುವಂತಹ ರಾಜಕೀಯ ನಾಯಕತ್ವ ಅಂತಹ ಪರಿಪಕ್ವತೆಯನ್ನ, ಅಂತಹ ಒಂದು ಎದೆಗಾರಿಕೆಯನ್ನ ಹೊತ್ತಿಲ್ಲ. ಖಂಡಿತವಾಗಿಯೂ ಗುಲಾಮತನದ ಒಂದು ರಾಜಕೀಯ ನಾಯಕತ್ವ ಈ ಕ್ಷೇತ್ರಕ್ಕೆ ಮಾತ್ರವಲ್ಲ, ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ನಾವು ಬಹಿರಂಗವಾಗಿ ಹೇಳಬೇಕು ಮತ್ತು ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೆ ಪರ್ಯಾಯವಾದಂತಹ ನಾಯಕತ್ವವನ್ನು ನಾವು ಹುಟ್ಟು ಹಾಕಬೇಕು. ಅದು SDPIಯ ವೇದಿಕೆಯಿಂದಲೇ ಆ ಪರ್ಯಾಯ ನಾಯಕತ್ವ ಉಂಟಾಗಬೇಕು ಅನ್ನುವಂತಹ ಪರಿಕಲ್ಪನೆಯೂ ನಮಗಿಲ್ಲ. ಸಮಗ್ರವಾದಂತಹ ಇವೆಲ್ಲವನ್ನು ಕೂಡ ಮುಂದೆ ಹೋಗುವಂತಹ ನಾಯಕತ್ವದ ಹಿಂದೆ ನಿಲ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಬಂಧುಗಳೇ. ಇಲ್ಲಂತ ಹೇಳಿದ್ರೆ ಈಗ ನಡೆಯುತ್ತಾ ಇರುವಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತದೆ. ಇಲ್ಲಿ ನಮ್ಮ ಉಲೇಮಾರನ್ನ ಇತ್ತೀಚೆಗೆ ಗುಜರಾತ್ ಪೊಲೀಸರು ಮುಂಬೈಯ ಒಂದು ದೊಡ್ಡದಾದಂತಹ ಉಲೇಮಾವನ್ನ ಅರೆಸ್ಟ್ ಮಾಡಿ ಈಗಲೂ ಕೂಡ ಅವರು ಗುಜರಾತ್ನ ಜೈಲಿನಲ್ಲಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಇಲ್ಲಿಯ ಆಡಳಿತ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಇವತ್ತು ಉಲೇಮಾರನ್ನು ಕೂಡ ಬಂಧನದಲ್ಲಿಡುವಂತಹ ಪ್ರಕ್ರಿಯೆಗಳು. ಕೇವಲ ಉಲೇಮಾಗಳು ಮಾತ್ರವಲ್ಲ, ಇಲ್ಲಿಯ ಮಾಜಿ CMಗಳಾಗಿರ್ಲಿ, ಮಾಜಿ ಮಿನಿಸ್ಟರ್ ಆಗಿರ್ಲಿ, ಅಥವಾ ಪ್ರಸಕ್ತವಾಗಿರ್ತಕ್ಕಂತಹ ದೆಹಲಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಕೇಜ್ರಿವಾಲ್ ಆಗಿರಲಿ, ಅವರಿಗೆ ಎಲ್ರಿಗೂ ಕೂಡ ಈ ರೀತಿಯ ಥ್ರೆಟ್ಗಳನ್ನ ನೀಡಿ ಇಲ್ಲಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಮಾಡುವಂತಹ ಒಂದು ಸಮಾಜ, ಒಂದು ಆಡಳಿತ ವ್ಯವಸ್ಥೆ ನಮ್ಮಲ್ಲಿದೆ. ಉತ್ತರ
ಉತ್ತರಾಖಂಡ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಈಗಾಗಲೇ ಏಕರೂಪ ನಾಗರಿಕ ಸಂಹಿತೆಯ ಕರಡು ಪ್ರತಿಯನ್ನ ಅಲ್ಲಿ ಪ್ರೆಸೆಂಟ್ ಮಾಡಲಾಗಿದೆ. ಅದನ್ನ ಪ್ರಪ್ರಥಮವಾಗಿ ಜಾರಿಗೆ ತರುವಂತಹ ಪೈಪೋಟಿಗಳು ನಡೀತಾ ಇದೆ. ಈ ಏಕರೂಪ ನಾಗರಿಕ ಸಂಹಿತೆಯಿಂದ ಬಹಳ ದೊಡ್ಡ ನಷ್ಟವನ್ನ ಅನುಭವಿಸಬೇಕಾಗಿರುವಂತದ್ದು, ಅಥವಾ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುವಂತಹ ಒಂದು ಸಮೂಹ ಇದ್ರೆ ಅದು ಮುಸ್ಲಿಂ ಸಮುದಾಯ. ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಜೀವಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇದೆಯಾ? ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಈ ಮಣ್ಣಿನಲ್ಲಿ ಜೀವಿಸಿದ್ರೆಷ್ಟು, ಮರಣ ಹೊಂದಿದ್ರೆ ಎಷ್ಟು? ಆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಳೆದುಕೊಂಡು ಜೀವಿಸುವಂತಹ ಆ ಒಂದು ದುರ್ಗತಿ ನಮಗೆ ಬಾರದೇ ಇರಲಿ. ಒಂದು ವೇಳೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಅಥವಾ ನಮಗೆ ನೀಡಿದಂತಹ ಆ ಒಂದು ಧರ್ಮದ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಇಲ್ಲಿ ನಮಗೆ ಅವಕಾಶಗಳಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಉತ್ತಮವಾಗಿರುವಂಥದ್ದು ಮರಣವಾಗಿರ್ತದೆ ಅನ್ನುವಂತಹ ನಿರ್ಣಯವನ್ನ ನಾವು ಕೈಗೊಳ್ಬೇಕು. ಆ ನಿರ್ಣಯವನ್ನ ಕೈಗೊಂಡಾಗ ಘನತೆಯ ಜೀವನ ಖಂಡಿತವಾಗಿಯೂ ನಮಗೆ ಸಿಗ್ಲಿಕ್ಕಿದೆ ಬಂಧುಗಳೇ, ಖಂಡಿತವಾಗಿಯೂ ಸಿಗ್ಲಿಕ್ಕಿದೆ. ಉತ್ತರಾಖಂಡದಲ್ಲಿ ನಡೆಯುತ್ತಿರುವಂತಹ ಗಲಭೆ, ಅವರ ಮಸೀದಿಯ ಸುಮಾರು 700 ವರ್ಷಗಳ ಇತಿಹಾಸ ಇರತಕ್ಕಂತಹ ಮದ್ರಸವನ್ನ ಧ್ವಂಸ ಮಾಡಿದ ಕಾರಣಕ್ಕಾಗಿ ಅದರ ವಿರುದ್ಧ ಪ್ರತಿರೋಧವನ್ನು ವ್ಯಕ್ತಪಡಿಸಿದಂತಹ, ಅದರ ವಿರುದ್ಧ ಹೋರಾಟವನ್ನ ಮಾಡಿದಂತಹ ಈ ಸಮೂಹದ ವಿರುದ್ಧ ಪೊಲೀಸ್ ಅಧಿಕಾರಿಗಳ ಕ್ರೌರ್ಯತೆ ಮೆರೆಯುತ್ತದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡಿಕೊಳ್ಬೇಕು. ಭಾರತ ಯಾವ ರೀತಿಯ ಭಾರತವಾಗಿ ವಾಳ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಎಲ್ಲವನ್ನು ಕೂಡ ದುರುಪಯೋಗ ಮಾಡಲಾಗ್ತಾ ಇದೆ. ನ್ಯಾಯಾಲಯವನ್ನ, ಕಚೇರಿಗಳನ್ನ, ವಿವಿಧ ಸಂಸ್ಥೆಗಳನ್ನ ದುರುಪಯೋಗ ಮಾಡಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಚಂಡೀಗಢದಲ್ಲಿ ನಡೆದಂತಹ ಆ ಒಂದು ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಫೇವರ್ ಆಗಿ 16 ಸದಸ್ಯರ ಬಲ ಇದ್ರೆ, ಉಳಿದಂತಹ ಅಲಯನ್ಸ್ಗೆ 20 ಬಲಾಬಲ ಇದ್ರೂ ಕೂಡ ಅಲ್ಲಿಗೆ ಬಂದಂತಹ ಚುನಾವಣಾಧಿಕಾರಿ ಬಿಜೆಪಿಯ ಪರವಾಗಿ ಅಲ್ಲಿ ಅವರು ಚುನಾವಣೆಯನ್ನ ಘೋಷಣೆ ಮಾಡ್ತಾರೆ, ಮೇಯರ್ ಅನ್ನ ಘೋಷಣೆ ಮಾಡ್ತಾರೆ. ಇಲ್ಲಿ ಬಿಜೆಪಿಯ ವಿರುದ್ಧವಾಗಿರ್ತಕ್ಕಂತಹ ಆ ಅಲಯನ್ಸ್ನ 4 ಮತಗಳನ್ನ ಅವರು ರದ್ದುಪಡಿಸಿ, ಅದು ಸರಿಯಾಗಿಲ್ಲ ಅಂತ ಹೇಳಿ ರದ್ದುಪಡಿಸಿ ಅವರು ಬಿಜೆಪಿಯ ಮೇಯರ್ ಅನ್ನ ಘೋಷಣೆ ಮಾಡುವಂತಹ ಚುನಾವಣಾ ಅಧಿಕಾರಿಗಳು ಕೂಡ ಭಾರತ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಎಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ? ಅಲ್ಲಿಯ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಚೀಮಾರಿ ಹಾಕಿದ ದೃಶ್ಯವನ್ನು ಕೂಡ ನೀವು ಕಂಡ್ರಿ. ಸುಪ್ರೀಂ ಕೋರ್ಟ್ ವಕೀಲರು, ಚೀಫ್ ಜಸ್ಟಿಸ್ ಅದರ ವಿರುದ್ಧ ನೀವು ಪ್ರಜಾಪ್ರಭುತ್ವವನ್ನ ಎಲ್ಲಿಗೆ ಕೊಂಡೋಗ್ತಾ ಇದ್ದೀರಾ? ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಈ ರೀತಿ ನಡೆಸಲಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಚಂದ್ರಚೂಡ್ ರವರು ಹೇಳಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದೆ? ಈ ದೇಶಕ್ಕೆ ಒಂದು ಭವ್ಯವಾದಂತಹ ಸಂಸ್ಕೃತಿ ಇದೆ. ವಿವಿಧತೆಯಲ್ಲಿ ಏಕತೆಯನ್ನ ಸಾರುವಂತಹ ಈ ಒಂದು ದೇಶ, ಈ ದೇಶದ ಸಂಸ್ಕೃತಿಯನ್ನ ಉಳಿಸಬೇಕಾದ್ರೆ, ನಮ್ಮ ಎಲ್ಲ ಹಕ್ಕುಗಳನ್ನ ಉಳಿಸ್ಕೊಳ್ಬೇಕಾದ್ರೆ ನಾವು ಬಹಳ ಜಾಗ್ರತೆಯಿಂದ ನಮ್ಮ ಹೆಜ್ಜೆಗಳನ್ನು ಇಡಬೇಕಾಗ್ತದೆ ಬಂಧುಗಳೇ. ಯಾರನ್ನು ದ್ವೇಷಿಸದೆ ಎಲ್ರಿಗೂ ಈ ಸಿದ್ಧಾಂತದ ಬಗ್ಗೆ ಮನವರಿಕೆ ಮಾಡಿಕೊಂಡು ಎಲ್ಲರನ್ನ ಈ ಸಿದ್ಧಾಂತದೆಡೆಗೆ ಸೆಳೆಯುವಂತಹ ಕೆಲಸಗಳು ಅತ್ಯಂತ ತಳಮಟ್ಟದಿಂದ ಆಗಬೇಕಾಗಿದೆ. ಮಜೀದ್ ಕೂಡ್ಲಿಪೇಟೆ ಮೈಸೂರಿನಿಂದ ಬಂದು ಇಲ್ಲಿ ಒಂದು ಭಾಷಣ ಮಾಡಿದ್ರೆ ಇಲ್ಲಿ ಒಂದು ಪರ್ಯಾಯ ರಾಜಕೀಯದ ವ್ಯವಸ್ಥೆ ಉಂಟಾಗುವುದಿಲ್ಲ. ರಿಯಾಜ್ ಫರಂಗಿಪೇಟೆ ಆಕ್ರೋಶಭರಿತವಾಗಿ ಪದೇ ಪದೇ ಮಾತನಾಡ್ತಾ ಹೋದ್ರೆ ಇಲ್ಲಿ ಪರ್ಯಾಯ ರಾಜಕಾರಣ ಹುಟ್ಟು ಹಾಕಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಪರ್ಯಾಯ ರಾಜಕಾರಣವನ್ನ ಆರಂಭಿಸಬೇಕಾಗಿರುವಂಥದ್ದು ಪ್ರತಿ ಒಂದು ಮನೆಗಳಲ್ಲಾಗಿರ್ತದೆ. ಆ ಮನೆಗಳಿಗೆ ಭೇಟಿ ನೀಡುವಂತಹ ಅಲ್ಲಿಯ ಜನರಿಗೆ ಈ ಸಮಾಜದ ಸ್ಥಿತಿಯನ್ನ ಅರ್ಥೈಸಿಕೊಡುವಂತಹ ಒಂದು ಸಮಗ್ರವಾದಂತಹ ಕಾರ್ಯಕ್ರಮಕ್ಕೆ, ಕಾರ್ಯಚಟುವಟಿಕೆಗೆ, ಅಭಿಯಾನಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಾಗಿದೆ. ಅದಕ್ಕೆ ಹೆಸರಿನ ಅವಶ್ಯಕತೆ ಇಲ್ಲ, ಅದಕ್ಕೆ ವೇದಿಕೆಯ ಅವಶ್ಯಕತೆ ಇಲ್ಲ, ಅದಕ್ಕೆ ಧ್ವಜದ ಅವಶ್ಯಕತೆ ಇಲ್ಲ. ಯಾವುದರ ಅವಶ್ಯಕತೆ ಇಲ್ಲದೆ ಕೂಡ ಈ ಸಮಾಜವನ್ನ ಒಂದು ಜಾಗೃತಿ ಸಮಾಜವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನ ನಾವೆಲ್ಲರೂ ಅಸ್ತ್ರವಾಗಿಸಬೇಕು ಬಂಧುಗಳೇ. ಆ ಒಂದು ಆತ್ಮಸ್ಥೈರ್ಯ ನಮ್ಮ ಜೊತೆ ಇದ್ರೆ ಖಂಡಿತವಾಗಿಯೂ ಎಲ್ಲವನ್ನು ಕೂಡ ನಮಗೆ
ಕಳೆದುಕೊಂಡಂತಹ ಎಲ್ಲವನ್ನು ಕೂಡ ಮರಳಿ ಗಳಿಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಎರಡು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ಒಂದು, ಈ ಸಮಾಜಕ್ಕೆ ಯಾವುದಾದ್ರೂ ಐಡಿಯಾಲಜಿಯನ್ನು ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡುವಂತಹ ಮನೋಸ್ಥಿತಿ ಇಲ್ಲ, ಅವರಿಗೆ ಆತ್ಮಸ್ಥೈರ್ಯ ಇಲ್ಲ, ಅವರಿಗೆ ಆತ್ಮವಿಶ್ವಾಸ ಇಲ್ಲ. ಇದು ನಮ್ಮ ಸಮಾಜದ ದುರಂತ. ಒಂದು ದೂರದೃಷ್ಟಿಯ ಯೋಜನೆಗಳ ಬಗ್ಗೆ ಅವರು ಆತ್ಮವಿಶ್ವಾಸವನ್ನ, ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಿರುವವರಾಗಿದ್ದಾರೆ. ಅದೇ ರೀತಿ ನಮ್ಮ ಸಮುದಾಯದ ಇನ್ನೊಂದು ದುರಂತ ಏನು ಅಂತ ಹೇಳಿದ್ರೆ, ಲೀಡರ್ಗಳಾಗಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಡೀಲರ್ಗಳಾಗಿದ್ದಾರೆ. ಕೇವಲ ರಾಜಕೀಯ ಲೀಡರ್ಗಳ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ, ಇಲ್ಲಿ ಸಾಮಾಜಿಕ ನಾಯಕತ್ವವನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಬೇರೆ ಬೇರೆ ಹೆಸರುಗಳಿಂದ ಕಡಿಪಡುವಂತಹ ನಾಯಕರು ಅಂತ ಎಣಿಸಿಕೊಂಡಂತಹ ಅದಷ್ಟು ಲೀಡರ್ಗಳು ಇವತ್ತು ಡೀಲರ್ಗಳಾಗಿದ್ದಾರೆ. ಈ ಕಾರಣಕ್ಕಾಗಿ ಈ ಸಮುದಾಯ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಈ ಸಮಾಜಕ್ಕೆ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕೊಡುವಂತಹ ಕೆಲಸ ಮತ್ತು ಎಲ್ಲ ಪರಿತ್ಯಾಗಕ್ಕೂ ಸಿದ್ಧವಾದಂತಹ ಒಂದು ನಾಯಕತ್ವವನ್ನು ಕಂಡುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುವುದಾದರೆ ಈ ಎಲ್ಲ ಸಮಸ್ಯೆಗಳಿಗೆ ಸಮಗ್ರವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆತ್ಮಸ್ಥೈರ್ಯದ ಮಾತುಗಳನ್ನು ಹೇಳುತ್ತಾ, ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ. ಇಲ್ಲ ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ. ಜೈ ಇಂಡಿಯಾ, ಜೈ SDP.